N24 ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮ್ಮ ವಾಹಿನಿಯಲ್ಲಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಯಡೂರು ಗ್ರಾಮದ ಇಟ್ಟಿಗೆ ಬಟ್ಟಿಗಳಲ್ಲಿ ಬಾಲಕರು ಕೆಲಸ ಮಾಡುತ್ತಿರುವುದರ ಬಗ್ಗೆ ವರದಿ ಪ್ರಸಾರ ಮಾಡಿದ ತಕ್ಷಣವೇ ಕಾರ್ಯಾಚರಣೆಗೆ ಇಳಿದ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಯಡೂರು ಗ್ರಾಮದ ಇಟ್ಟಿಗೆ ಬಟ್ಟಿಗಳಿಗೆ ಭೇಟಿ ನೀಡಿ ಮಕ್ಕಳನ್ನು ತಕ್ಷಣವೇ ಶಾಲೆಗೆ ಸೇರಿಸಿ ಹಾಗೆಯೇ ಶಿಕ್ಷಕರಿಗೆ ಇಟ್ಟಿಗೆ ಬಟ್ಟಿಗಳಿಗೆ ಭೇಟಿ ನೀಡಿ ಮಕ್ಕಳನ್ನು ಶಾಲೆಗೆ ಕರೆತರಬೇಕೆಂದು ಕೆಲಸ ಮಾಡುವ ಕಾರ್ಮಿಕ ಪಾಲಕರಿಗೆ ಮಕ್ಕಳ ಕಡೆಯಿಂದ ಕೆಲಸ ಮಾಡಿಸಿದಂತೆ ತಾಕೀತು ಮಾಡಿದರು. ಇಟ್ಟಿಗೆ ಬಟ್ಟಿ ಮಾಲೀಕರಿಗೆ ಕಾರ್ಮಿಕ ಇಲಾಖೆ ಚಿಕ್ಕೋಡಿಯ ಅಧಿಕಾರಿ ಪ್ರತಾಪ್ ಸರ್ ಮತ್ತು ಸಿಡಿಪಿಒ ಸಂತೋಷ್ ಕಾಂಬಳೆ ಸರ್ ಸೇರಿದಂತೆ ಸಂಬಂಧಪಟ್ಟ ಅನೇಕ ಅಧಿಕಾರಿಗಳು ಇಟ್ಟಿಗೆ ಬಟ್ಟಿ ಮಾಲೀಕರಿಗೆ ಸರಿಯಾಗಿ ತರಾಟೆ ತೆಗೆದುಕೊಂಡು ಮತ್ತೊಂದು ಬಾರಿ ಯಥಾಸ್ಥಿತಿ ಕಂಡು ಬಂದಲ್ಲಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವುದು ಎಂದು ತಾಕೀತು ಮಾಡಿದರು. ವಾಹಿನಿಯ ವರದಿ ವೀಕ್ಷಣೆ ಮಾಡಿ ತಕ್ಷಣವೇ ಪ್ರತಿಕ್ರಿಯಿಸಿದ ಅಧಿಕಾರಿಗಳಿಗೆ ವಾಹಿನಿ ಕಡೆಯಿಂದ ಒಂದು ಸಲಾಂ. ಸ್ಥಳ ಮಹಾಜರು ಮಾಡಿದ್ದಕ್ಕಾಗಿ ವಾಹಿನಿ ತಂಡವು ಧನ್ಯವಾದವನ್ನು ಹೇಳುತ್ತದೆ. ಈ ಸುದ್ದಿ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. If you like this video, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್